ಹೆಣ್ಣು ಮನೆಯಲ್ಲಿ ಹುಟ್ಟಿತು ಅಂದರೆ ಅಪ್ಪ ಅಮ್ಮನಿಗೆ ಟೆನ್ಷನ್. ಪ್ರಸ್ತುತ ದಿನಗಳಲ್ಲಿ ಹೆಣ್ಣೊಂದು ಹುಟ್ಟಿದ್ರೆ ಇಟ್ ಈಸ್ ಈಕ್ವಲ್ ಟು ಟೆನ್ಷನ್. 10 ಗಂಡು ಮಕ್ಕಳಿಗೆ ಸಮ. ಆ ಟೆನ್ಷನ್ ಹೋಗಿ 10 ಗಂಡು ಮಕ್ಕಳಿಗೆ ಈಕ್ವಲ್ ಹೆಣ್ಮಗಳಲ್ಲಿ. ಭವ್ಯ ಭಾರತದಲ್ಲಿ ಭಾಗ್ಯಶಾಲಿಗಳು ನಾವು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ ಇಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಮೊದಲಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮೊಟ್ಟಿಗೆ ವೇದಿಕೆ ಹಂಚಿಕೊಂಡು ಮುಖ್ಯ ಅತಿಥಿಗಳಾಗಿ ಬಂದ ಮೆಡೇಕರ್ ವಕೀಲರು ಹಾಗೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಒಂದಿಷ್ಟು ವಾಸ್ತವಿಕತೆಗೆ ಬರೋಣ. ನಾವೆಲ್ಲ ಹೇಳ್ತೀವಿ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತೀವಿ? ಒಂದನೇದು ಅವರ ಹಕ್ಕುಗಳನ್ನು ಕಾಪಾಡಬೇಕು, ಎರಡನೇದು ಅದರ ಮಹತ್ವವನ್ನು ತಿಳ್ಕೊಬೇಕು. ಅವಾಗ ಮಾತ್ರ ಇಂಥ ದಿನಾಚರಣೆಗಳು ಆಚರಣೆ ಮಾಡಿದಾಗ ಅದಕ್ಕೊಂದು ಯೋಗ್ಯತೆ ಬರುತ್ತೆ, ಒಂದು ಕಳೆ ಬರುತ್ತೆ, ಮುಂದೆ ಅದು ಶಾಶ್ವತ ಉಳಿಯುತ್ತೆ. ನಾವೇನು ಮಾಡ್ತಿದ್ದೀವಿ, ದಿನಾಚರಣೆಗಳನ್ನು ಮಾಡ್ತಾಯಿದ್ದೀವಿ. ನಾನು ಹೀಗೆ ನೋಡ್ತಾ ಇದ್ದೆ. ಒಂದು ಸಲ ನನ್ನ ಸ್ನೇಹಿತ ಕೇಳಿದೆ, ಏನೋ ಎಲ್ಲರಿಗೂ 9 ಗಂಟೆಗೆ ಮಾಡಿ 10 ಗಂಟೆಗೆ ಇಟ್ಕೊಂಡಿದ್ದ. ಇಲ್ಲ, ನನಗೆ ದಿನಾನೂ ಚಿಲ್ಡ್ರನ್ಸ್ ಡೇ, ದಿನಾನೂ ವುಮೆನ್ಸ್ ಡೇ. ಬೆಳಗ್ಗೆ ಎದ್ದು ಮಕ್ಕಳನ್ನ, ಹೆಂಡ್ತಿನ ಎಲ್ಲರನ್ನು ಸಂಭಾಳಿಸಿ ನನ್ನ ವೃತ್ತಿಯನ್ನು ಮಾಡಬೇಕು. ಅಂದರೆ ವಾಸ್ತವಿಕವಾಗಿ ನಮ್ಮ ಕುಟುಂಬದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರೆ ಎಲ್ಲ ಕಡೆ ಗೌರವ ಕೊಡ್ತಾ ಇರ್ತೀವಿ. ಸೊ ನನ್ನ ಕುಟುಂಬದಲ್ಲಿನೇ ಸ್ಟಾರ್ಟ್ ಆಗಬೇಕು, ನನ್ನ ಕಾಲೇಜ್ ಸ್ಟಾರ್ಟ್ ಆಗಬೇಕು, ನನ್ನ ಹಳ್ಳಿಯಲ್ಲಿ ಸ್ಟಾರ್ಟ್ ಆಗಬೇಕು, ನನ್ನ ಮನೆಯಲ್ಲಾಗಬೇಕು. ಆವಾಗ ಮಾತ್ರ ನಾವು ಪ್ರಪಂಚ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಹೇಳಿದೀವಲ್ಲ ದಿನಾಚರಣೆಗಳನ್ನು ಮಾಡಲಿಕ್ಕೆ ನಾವು ಪ್ರಬಲರು ಮತ್ತು ಸಬಲರು, ಮತ್ತು ವಿ ಹ್ಯಾವ್ ಟು ರೈಟ್ಸ್ ಟು ಡು ಆಲ್ ದೀಸ್ ಥಿಂಗ್ಸ್. ನನ್ನ ಎದುರುಗಡೆ ಇವತ್ತು ಕಣ್ಣಿಗೆ ಬರ್ತಾ ಇರ್ತಕ್ಕಂಥ ಮಹಿಳಾ ದಿನಾಚರಣೆ ಅಂದರೆ ಸಾವಿತ್ರಿಬಾಯಿ ಫುಲೆ, ಮದರ್ ತೆರೇಸಾ, ಶ್ರೀಮತಿ ಇಂದಿರಾ ಗಾಂಧಿ, ಪ್ರತಿಭಾ ಸಿಂಗ್ ಪಾಟೀಲ್, ದ್ರೌಪದಿ ಮುರ್ಮು. ನೋಡಿ ಎಷ್ಟೆಲ್ಲ ಮಹನೀಯರು ನಮ್ಮ ಕಣ್ಣಿಗೆ ಬರ್ತಾರೆ. ಅವರನ್ನು ನೆನೆಸುವಂತಹ ದಿನ ಆಗಿರಬೇಕು ಅನ್ನೋದು ನಮ್ಮ ಯೋಚನೆ ತಗೊಬೇಕು. ಹಾಗೆ ಒಂದು ಸ್ವಲ್ಪ ನಮ್ಮ ಸಂಸ್ಕೃತಿ, ಸಮಾಜ, ಧರ್ಮಗಳಂತಕ್ಕಂಥ ಹೋದರೆ ಎಲ್ಲರಿಗೂ ರಾಮಾಯಣ ಗೊತ್ತು. ನಿಮಗೆ ರಾಮಾಯಣ ಗೊತ್ತಲ್ಲ? ಭೀಮ, ಧರ್ಮರಾಜ, ಕರೆಕ್ಟ್. ರಾಮ, ಸೀತೆ, ರಾವಣ, ಶೂರ್ಪನಖಿ ಬರ್ತಕ್ಕಂಥದ್ದು ರಾಮಾಯಣ, ರೈಟ್. ಯಾವಾಗಲೂ ಅರಳಿ ಹೇಳ್ತಾ ಇರ್ತಾರೆ, ಸರ್ ರಮೇಶ್ ಅವ್ರ ಕಥೆಯಿಂದಲೇ ಸ್ಟಾರ್ಟ್ ಮಾಡ್ತಾರೆ ಅಂತ. ಕತೆ ಯಾಕೆ ಮಾಡ್ತಾರೆ ಅಂದರೆ ನಾವು ಏನು ಮಾಡ್ತೀವಲ್ಲ ಹೃದಯದಲ್ಲಿ ಅನಿಸ್ಬೇಕು, ಮನಸ್ಸಿಗೆ ಬರಬೇಕು, ಅದು ಕಾಯಕ ಆಗಬೇಕು. ಬಸವಣ್ಣ ಹೇಳ್ತಾರಲ್ಲ, ಕಾಯಕವೇ ಕೈಲಾಸ. ಆ ಕೈಲಾಸವನ್ನು ಕಾಣುವ ಒಂದು ದೃಷ್ಟಿ ನಿಮಗೆಲ್ಲ ಕತೆ ಮೂಲಕನೇ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಹೇಳುವ ಮೂಲಕ ಒಂದು ಅಧ್ಯಕ್ಷೀಯ ಭಾಷಣನೂ ಬೇಡ, ವಿ ಕ್ಯಾನ್ ಡಿಸ್ಕಸ್ ಅವರ್ ಥಾಟ್ಸ್. ಈ ರಾಮಾಯಣಕ್ಕೆ ಕಾರಣ ವೆರಿ ಸಿಂಪಲ್ಲು. ಈಗ ಹೇಳಿದ್ರಲ್ಲ, ಹೆಣ್ಣಿಗೆ ಶತ್ರು ಗಂಡ ಅಲ್ಲ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟೇ ಒನ್ ಆಫ್ ಮೈ ಕೊಲೀಗ್ಸ್ ಸುರೇಖಾ ರಾಥೋಡ್ ಅವ್ರು ಬಂದರು. ಸರ್ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂದರೆ ನಾನು ಹೇಳಿದೆ 2 ಗಂಟೆ ಮೇಲೆ ಬರ್ರಿ ನೀವು ಅಂದೆ. ಮೇಡಮ್ ಅವರಿಗೆ ಕಳಿಸ್ದೆ. ತಕ್ಷಣ ಸಂಗಮೇಶಿಗೆ ಕರೆದೆ. 1:40 1:50 ಸಂಗಮೇಶ್, ಮಹಿಳಾ ದಿನಾಚರಣೆ ಮಾಡಬೇಕಾ, ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಕಾ, ನೀಟಾಗಿ ಮಾಡಬೇಕಾ? ಅಕಸ್ಮಾತ್ ನಾನು ಸುರೇಖಾ ಅವರಿಗೆ ಕೊಟ್ಟಿದ್ರೆ ಅದ್ರ ಟೇಸ್ಟ್ ಇರ್ತಿರ್ಲಿಲ್ಲ, ಅದ್ರ ಘನತೆಯನ್ನು ಹೆಚ್ಚುತ್ತಿರಲಿಲ್ಲ. ಯಾವತ್ತೂ ಮಹಿಳಾ ದಿನಾಚರಣೆಯನ್ನು ಪುರುಷರೇ ಮಾಡಬೇಕು, ಅವಾಗೇ ಅದರ ಒಂದು ವೈಭವಿಕತೆ ಚಂದ ಕಾಣುತ್ತೆ. ಸೊ ಸಂಗಮೇಶಿಗೆ ಹೇಳ್ತಿದ್ರೆ ಹಿ ಹ್ಯಾಸ್ ಬೀನ್ ನೀಟ್ಲಿ ಕವರ್ಡ್ ಆಲ್ ದ ಥಿಂಗ್ಸ್ ವಿಚ್ ಡಿಡ್ ದ ಗುಡ್ ಫಂಕ್ಷನ್ಸ್. ಈಗ ರಾಮಾಯಣಕ್ಕೆ ಬರೋಣ. ರಾಮಾಯಣ ಒಂದು ಭಾರತೀಯ ಧರ್ಮ ಗ್ರಂಥ. ಅದು ನೋಡ್ತಿದ್ದಂಗೆ ಹೇಳ್ತೇವೆ. ಎಲ್ಲಿ ಅಂದರೆ ಸೌಂದರ್ಯಕ್ಕೆ ಎಫೆಕ್ಟ್ ಆಗಿ ಸ್ಟಾರ್ಟ್ ಆಗಿದೆ ಯುದ್ಧ. ಅದು ಶೂರ್ಪನಖಿ ರಾಕ್ಷಸಿ ಹಿಂಗೆ ಬಂದಿರ್ತಾರೆ ವಿಹಾರಕ್ಕೆ. ಬಂದಾಗ ಅರಣ್ಯದಲ್ಲಿ ಸೀತೆ ಭಾರಿ ಚಂದ ಕಾಣ್ತಾ ಇರ್ತಾಳೆ. ಅವಳ ಗಂಡ ತಕ್ಕದ ರಾಮ, ಏಕಪತ್ನಿ ಹೃದಸ್ವ, ಅವನು ಚಂದ ಕಾಣ್ತಿರ್ತಾನೆ. ಶೂರ್ಪನಖಿ ಒಂದು ಆಸೆ ಆಕತಿ, ಈ ರಾಮನ ನಾನು ಯಾಕೆ ಮದುವೆ ಆಗಬಾರ್ದು? ಬರ್ತಾಳೆ ಅವಳು ರಾಕ್ಷಸಿ ರೂಪವನ್ನು ಹೊರತಾಕಿ ಒಂದು ಸುಂದರ ಹುಡುಗಿಯಾಗಿ ಬರ್ತಾಳೆ. ರಾಮ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ. ರಾಮ ಹೇಳ್ತಾನೆ, ಇಲ್ಲ ನಾನು ಆಲ್ರೆಡಿ ಎಂಗೇಜ್ಡ್, ಸೀತೆನ ಮದುವೆ ಆಗ್ಬಿಟ್ಟಿನಿ, ನನ್ನ ತಮ್ಮ ಒಬ್ಬ ಖಾಲಿದ್ದಾನೆ ಲಕ್ಷ್ಮಣ, ಅವನಿಗೆ ಹೋಗು ಅಪ್ರೋಚ್ ಮಾಡು, ಸಕ್ಸಸ್ ಆಗಬಹುದು ಅಂತಾನೆ. ಹೆಣ್ಣು ಮಕ್ಕಳು ಪಾಸಿಟಿವ್ ಥಿಂಕ್ ಇಟ್ಕೊಂಡೆ ಬರ್ತಾರೆ. ಕೇಳ್ತಾಳೆ ಅವನು, ಲಕ್ಷ್ಮಣ ಆಗ್ತೀಯ? ಲಕ್ಷ್ಮಣ ಸಿಟ್ಕೊಂಡು ಹೋಗ್ತಾರೆ. ರಾಕ್ಷಸಿಂದ ಗೊತ್ತಾಗುತ್ತಲ್ಲ, ಮೂಗು ಕಟ್ ಮಾಡಿಬಿಡ್ತಾನೆ. ಆ ಮೂಗು ಹಿಡ್ಕೊಂಡು ಅವಳು ಎಲ್ಲಿ ಹೋಗ್ತಾಳೆ? ರಾವಣ ಹತ್ರ ಹೋಗ್ತಾಳೆ.
ರಾವಣ ಹೇಳ್ತಾರೆ, ಅಯ್ಯೋ ನನ್ನ ತಂಗಿ ಮೂಗು ಕಟ್ ಮಾಡ್ಯಾನ, ಅವನು ಯಾವನು? ಯುದ್ಧ ಸ್ಟಾರ್ಟ್. ನೋಡ್ರಿ, ಒಂದು ಕಡೆಗೆ ತಂಗಿ ಅನ್ನೋ ಅನುಕಂಪ, ಪ್ರೀತಿ, ವಿಶ್ವಾಸ, ಅವ್ರು ತಪ್ಪು ಮಾಡಿರ್ಬೋದು, ಆದ್ರೆ ನನ್ನ ತಂಗಿ ಅವಳಿಗೆ ಅವನು ಮುಟ್ಟಾನೆ. ಇನ್ನೊಂದು ಕಡೆಗೆ ಅತ್ತಿಗೆ, ನನ್ನ ಅತ್ತಿಗೆ ಬಿಟ್ಟು ನನ್ನ ಅಣ್ಣನಿಗೆ ಮದುವೆ ಆಗಿ ಬಂದಾಳೆ. ನೋಡ್ರಿ ಎಷ್ಟು ಸಂಬಂಧ ಇದೆಯಲ್ಲ. ಕೆಟ್ಟದ್ರೆ ಹಿಂದ್ಗಡೆ ಒಳ್ಳೆ ಯೋಚನೆಗಳಿರ್ತಾವೆ, ಒಳ್ಳೆ ಅನುಭವಗಳಿರ್ತಾವೆ. ಅದರಿಂದಲೇ ರಾಮಾಯಣ ಸ್ಟಾರ್ಟ್ ಆಗ್ತು, ಮುಂದೆ ಸತ್ಯಕ್ಕೆ ಜಯ ದೊರೀತು. ಹಾಗೆ ಒಂದಿಷ್ಟು ಸ್ವಲ್ಪ ನಮ್ಮ ದಿನನಿತ್ಯದ ಇನ್ಸಿಡೆಂಟ್ಗಳನ್ನ ತೆಗೋಣ ಶೆಟ್ರೆ. ದಿನನಿತ್ಯದ ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ. ಒಂದು ಫ್ಯಾಮಿಲಿ, ನಂದೇ ಫ್ಯಾಮಿಲಿ ಅಂತ ತೊಗೊಂಬಿಡೋಣ. ನಮ್ಮ ಅಪ್ಪ ಮೇಷ್ಟ್ರು, ಯಾವಾಗಲೂ ಮೇಷ್ಟ್ರು ಹೆಡ್ ಮಾಸ್ಟ್ರು ಭಾರಿ ಬ್ಯುಸಿನೇ ಇರ್ತಾರೆ. ಜಸ್ಟಾಗಿ ಸ್ವಲ್ಪ ಆ್ಯಕ್ಟಿಂಗು ಮಾಡ್ತಾರಲ್ಲ ನನಗೆ ಅವಾಗ ಬ್ಯುಸಿ ಥರ ಮಾಡಲೇಬೇಕಾಗತ್ತೆ. ನಮ್ಮ ಅಪ್ಪನ ಆ್ಯಕ್ಟಿಂಗ್ ಮಾಡಿದ್ದ ಅಂತ ಕಾಣಿಸಿ ಒಂದು ಸ್ವಲ್ಪ ಬೇಗ ಅವ್ರ ಮನೆಗೆ ಬಂದ, ಸಿಟ್ಟಾಗಿ ಬಂದ. ಯಾಕೆ ಅವ್ರ ಕೊಲೀಗ್ಸ್ ಕೆಲಸ ಮಾಡಿರಲಿಲ್ಲ, ಸಿಟ್ಟಾಗಿ ಬಂದ. ನಮ್ಮ ಅಮ್ಮನೂ ಹಾಗೆ ಕೂತಿದ್ಲು ಅವತ್ತು. ಮನೆ ಬಾಕ್ಲ ಹಾರೊಡ್ದಾಳೆ, ಎಲ್ಲಿ ನೋಡೋದು ಪೇಪರ್ ಬಿದ್ದೈತಿ, ಕಸ ಬಿದ್ದೈತಿ. ನಮ್ಮಪ್ಪ ಎಲ್ಲೋದ? ನಮ್ಮ ಶ್ರೀಮತಿಗೆಲ್ಲ ಹುಡುಕ್ದ, ಎಲ್ಲೂ ಕಾಣಲಿಲ್ಲ. ಅಡುಗೆ ಮನೆ ಹೋಗ್ಕಳೆ ಇಷ್ಟು ಬಾಂಡೆ ಸಾಮಾನು ಬಿದ್ದು ಬಿಟ್ಟೈತಿ, ಉಂಡಿದ್ದೆಲ್ಲ ಅಲ್ಲೇ ಐತಿ. ಮೇಲೆ ನೋಡ್ತಾ ಅಲ್ಲಿ ನಮ್ಮಮ್ಮ ಆರಾಮ್ ಟಿ ವಿ ಹಾಕೊಂಡು ಕೂತ್ಬಿಟ್ಟಾಳೆ, ಚಾ ಕಾಸ್ಕೊಂಡು. ಇನ್ನು ಎಕ್ದಮ್ ಸಿಟ್ಟು ಬಂತು, ಅರೆ ಮನೆ ತುಂಬ ಇಷ್ಟೆಲ್ಲ ಕೊಳೆ ಕಸಗಳನ್ನು ಇಟ್ಕೊಂಡು ಆರಾಮ್ ಕೂತಾಳಲ್ಲ, ಏನಾಗೈತಿ ಇಷ್ಟೆಲ್ಲ ಕೊಳೆಗಿದ್ರೆ? ನಮ್ಮಮ್ಮ ಸೈಲೆಂಟ್ ಆಡ್ತಾ ಇತ್ತು. ಈ ಇನ್ಸಿಡೆಂಟ್ ನಿಮ್ಮ ಕಣ್ಣೆದುರುಗಡೆ ಇರಲಿ. ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ಕೊಳೆ ಆದ ಮನೆ, ಪಾತ್ರೆ ಬಾಂಡೆ ನಿಮ್ಮ ಹತ್ರ ಇರಲಿ. ಮತ್ತೆ ಬರ್ತೀನಿ ಸೆಕೆಂಡ್ ಇನ್ಸಿಡೆಂಟ್, ಸಿಂಪಲ್ಲಾಗಿ. ಸೆಕೆಂಡ್ ಇನ್ಸಿಡೆಂಟ್ ಏನಿರ್ಬೋದು? ಮರು ಐತೆ ಸರ್. ಅಪ್ಪ ಮಗಳು, ಅಪ್ಪ ಮಗಳು, ಅವ್ವ. ಏನಾಗುತ್ತೆ, ತಾಯಿ ಬೇಗ ತೀರೋಗ್ಬಿಡ್ತಾಳೆ ಮಗಳು ಹುಡ್ತಿದ್ದಂಗೆ. ಅಪ್ಪ ಮಗಳನ್ನ ಸಾಕ್ತಾಳೆ, ಮಹಾರಾಣಿ ಹೆಂಗೆ ಸಾಕ್ತಾಳೆ, ಮಗಳನ್ನ ಬೆಳೆಸ್ತಾಳೆ. ಹೇಗೆಂದ್ರೆ 7ನೇ ಕ್ಲಾಸ್ ತನಕ ಅವಳು ಏನು ಕೇಳಿದ್ರು ಇಲ್ಲ ಅಂತಿರಲ್ಲ, ಚಂದ ಬೆಳೆಸ್ತಾಳೆ. ಅವಳು PUC ಬರ್ತಾಳೆ, ಅಪ್ಪ ನನಗೆ ಒಂದು ಫೋನ್ ಬೇಕು ಅಂತಾಳೆ, ಮೊಬೈಲ್ ಫೋನ್. ಎಸ್, ಅಪ್ಪ ಹೇಳ್ತಾನೆ ಒಂದು ಫೋನ್ ಕೊಡಿಸ್ತಾನೆ. ಯಾಕೆಂದ್ರೆ ನಾವು ಅಷ್ಟು ದೊಡ್ಡ ಅರ್ನರಲ್ಲ. ಮಗಳು ಅವನು ಮಹಾರಾಣಿ ಇದ್ದಂಗೆ. ನನ್ನೆಲ್ಲ ಹೆಣ್ಮಕ್ಳು ನೋಡ್ತಾ, ಬೇರೆ ಸಮಾಜದ ಮಕ್ಕಳು ನನ್ನ ಮಗಳು ಹಿಂಗೆ ಇರಬೇಕು ಅಂತ ಒಂದು ಫೋನ್ ಕೊಡಿಸ್ತಾಳೆ. PUC ಸೆಕೆಂಡ್ ಇಯರ್ ಬರ್ತಾಳೆ, ಅಪ್ಪ ನನಗೆ ಟಚ್ ಸ್ಕ್ರೀನ್ ಬೇಕು ಅಂತ. ಅವ್ವ ನನ್ನ ಕಡೆ ಅಷ್ಟು ದುಡಿಮಿಲ್ಲ, ಇಲ್ಲ ನನ್ನ ದೋಸ್ತರೆಲ್ಲ ತೊಗೊಂಡಾರ, ನನಗೆ ಟಚ್ ಸ್ಕ್ರೀನ್ ಆದ ಮಗಳೇ ಅಂತೇಳಿ ಕಷ್ಟಪಟ್ಟು ಟಚ್ ಸ್ಕ್ರೀನ್ ಕೊಡ್ತಾಳೆ. ಮಗಳು ಡಿಗ್ರಿ ಬರ್ತಾಳೆ. ಡಿಗ್ರಿ ಓದಿದ ತಕ್ಷಣ ಅಪ್ಪ ನನಗೆ ಒಂದು ಲ್ಯಾಪ್ಟಾಪ್ ಬೇಕು, ಒಂದು ಸ್ಕೂಟಿ ಬೇಕು ಅಂತ. ಮಗಳೇ ಸಾಧ್ಯವೇ ಇಲ್ಲ, ನನ್ನ ಪರಿಸ್ಥಿತಿ ಅಷ್ಟಿಲ್ಲ, ನಾನು ಕೂಲಿ ಮಾಡಬೇಕು, ಬೆಳೆಸ್ಬೇಕು, ಸಾಧ್ಯವಿಲ್ಲ. ಮಗಳಿಗೆ ಸಿಟ್ಟು ಬಂದುಬಿಡ್ತದೆ. ಅಪ್ಪನ ಮಾತೇ ಬಿಟ್ಟುಬಿಡ್ತಾಳೆ. ಮೊದಲೇ ಅವಿಲ್ಲದ ಮಗಳು ಚೆಂದ ಸಾಕ್ತಾ ಇದ್ದ. ಆ ಅಮ್ಮ ಅನ್ನೋ ಪ್ರೀತಿಯನ್ನು ಅವಳಿಗೆ ತುಂಬಿದ್ದ. ಮಾತು ಬಿಟ್ಟುಬಿಡ್ತಾಳೆ. 2 ವರ್ಷ ಆಗುತ್ತೆ, ಅಪ್ಪನ ಹತ್ರ ಮಾತಾಡೋಣ. 2 ವರ್ಷ ಆದಮೇಲೆ ಒಂದು ದಿವಸ ಅಪ್ಪನಿಗೆ ರಾತ್ರಿ ಎದೇನೂ ಸ್ಟಾರ್ಟ್ ಆಗುತ್ತೆ. ಬಂದು ಬಾಗಿಲು ಹೊಡಿತಾನೆ. ಮಗಳು ರೂಮ್ ಬಾಗಿಲು ಹಾಕೊಂಡು ಮಲಗಿರ್ತಾವಲ್ಲ, ಅಪ್ಪನ ಹತ್ರ ಮಾತು ಬಿಟ್ಟು ಬಡಿತಾಳೆ. ಮಗಳು ಬಾಗಿಲು ತೆಗೆಯಲ್ಲ. ಒಂದು ಲೆಟ್ರ್ ಬರೀತಾನೆ. ಲೆಟ್ರ್ ಬರೆದು ಟೇಬಲ್ ಮೇಲೆ ಇಟ್ಟು ಸೋಫಾದ ಮೇಲೆ ಮಲಗ್ತಾನೆ. ಬೆಳಗ್ಗೆ ಆದ ತಕ್ಷಣ ಮಗಳು ಎದ್ದು ನೋಡ್ತಾಳೆ, ಒಂದು ಲೆಟ್ರ್ ಬರೆದಿದ್ದಾನೆ, ಅಪ್ಪ ಯಾಕೋ ಗರಮಾಗೆ ಮಲಗ್ಯಾನೆ ಅಂತ ನೋಡ್ತಾಳೆ. ಲೆಟ್ರನ್ನ ಓದ್ತಾಳೆ. ಅಮ್ಮ, ನೀನು ಕೇಳಿದ್ದನ್ನು ನನಗೆ ಪೂರೈಕೆ ಮಾಡೋಕ್ಕಾಗಲ್ಲ, ಕ್ಷಮೆ ಇರಲಿ. ನಾನು ಕೈಲಾದಷ್ಟು ಮಾಡಿದ್ದೀನಿ. ನಿನ್ನನ್ನು ಸಾಕುವ ಬರೋದಲ್ಲಿ ನನ್ನ ಹೃದಯದಲ್ಲಿ ಒಂದು ಹೋಲ್ ಬಿದ್ದುಬಿಟ್ಟೈತಿ. ನಾನು ಭಾರಿ ದಿವಸ ಬದುಕಲ್ಲ. ಹಾಗಾಗಿ ಡಾಕ್ಟ್ರು 2 ಕ್ವಶನ್ ಇಟ್ಟರು, ನೀವು ಬದುಕಬೇಕು ಅಂತ ದುಡ್ಡು ಖರ್ಚಾಗತ್ತೆ ಅಂದ ತಕ್ಷಣ ಅನ್ಕೊಳ್ತಾನೆ, ನನ್ನ ಮಗಳು ಇರಬೇಕು ಅಂತ ದುಡ್ಡು ಖರ್ಚಾಗುತ್ತೆ. ಹಾಗಾಗಿ ನನ್ನ ಜೀವನದಕ್ಕಿಂತ ನೀನು ದೊಡ್ಡವಳು. ಹಾಗಾಗಿ ನನ್ನ ಆಪ್ರೇಷನನ್ನು ಬಿಟ್ಟು ನಿನ್ನ ಹೆಸರು ನಾನು ಸ್ವಲ್ಪ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಸ್ವಲ್ಪ ಹಣವನ್ನು ತಂದಿಟ್ಟಿನಿ, ಮುಂದಿನ ಜೀವ ನಿನ್ನ ಕೈಯಾಗಲೈತಿ ಅಂತ ಲೆಟ್ರ್ ಇಡ್ತಾನೆ. ಎಷ್ಟಾಯ್ತು ಇನ್ಸಿಡೆಂಟು? 2 ಆಯ್ತು. 3ನೇದು, ಒಂದು ಅಮ್ಮ, ಒಂದು ಹೆಂಡತಿ, ಅವ್ರ ಮಧ್ಯೆ ಆ ಹೆಂಡತಿ ಗಂಡ, ಅಮ್ಮನ ಮಗ. ಇದು ಮಲೆನಾಡಿನ ಚಿತ್ರ. ನಿಮ್ಮ ಮನೆ ತಲೆ ಮುಂತರ್ತಾ ಇರೋದು ಮಲೆನಾಡು ಗೊತ್ತಲ್ಲ. ಅಮ್ಮ ಮಗನ ಸಾಕಿ ಚಂದ ಮಾಡಿ ಒಂದು ಹುಡುಗಿನ ಹುಡುಕಿ ಮದುವೆ ಮಾಡ್ಯಾಳ. ಅವಳೆ ಎಷ್ಟು 25 ವರ್ಷಕ್ಕೆ ಮದುವೆ ಮಾಡ್ಯಾಳಿ. 1ನೇ ವರ್ಷದಿಂದ 25 ವರ್ಷದ ತನಕ ಸಾಕಿದ ಮಗನ ಪ್ರೀತಿಯನ್ನು ದಾರಿ ಎಳೆದಿದ್ದಾಳೆ, ಎಲ್ಲ ಮಾಡ್ಯಾಳೆ. ಬೇರೆ ಒಳಗೆ ಮದುವೆ ಮಾಡ್ಯಾಳೆ. ಅವಳೇ ಹುಡುಕ್ಯಾಳೆ. ಒಂದು ದಿವಸ ಹೇಳ್ತಾಳೆ, ಮಗನೇ ಹುಷಾರಿ, ಹೆಣ್ಣು ಮಾಯೆ, ಗಂಡು ನಾಯೆ. ಹೆಣ್ಣು ಮಕ್ಕಳು ತಿರ್ಸ್ಬಿಡ್ತಾರೆ, ನೀನು ಅವಳು ಬುಟ್ಟಿ ಬಿಡಬೇಡ, ಹುಷಾರೇ ಅಂತಾಳ ಅಮ್ಮ. ಆ ಗಂಡಸು ಮಗ ಹೇಳ್ತಾನೆ, ಅಮ್ಮ ನಾನು ನಿನ್ನ ಮಗ, ಅಷ್ಟು ಸುಲಭ ಜಾಗ ಬೀಳ್ತೀನ, ಬೀಳೋದೇ ಇಲ್ಲ. ನನಗೆ ಗೊತ್ತಾಯ್ತು, ನಾನು ಹೆಂಡ್ತಿ ಮಾತು ಕೇಳಲ್ಲ, ಅಮ್ಮನ ಮಾತೇ ಕೇಳೋದು ಅಂತಾನೆ. ಅದು ಆಗೊಂದು 10 ನಿಮಿಷಕ್ಕೆ ಹೆಂಡ್ತಿ ಹತ್ರ ಬರ್ತಾನೆ. ನಿಮ್ಮ ಅಮ್ಮಂದು ಏನ್ರಿ ಕಿರಿಕಿರಿ, ನೀವು ಹಿಂಗೆ ಮಾಡ್ತಾಯಿದ್ದು ನೋಡ್ರಿ, ಅಮ್ಮ ಏನಕ್ಕೂ ನಂಗೆ ಅವಕಾಶನೇ ಕೊಡಲ್ಲ. ಸಾಕಾಗೋಗೈತಪ್ಪ ಹಂಗನ್ಸುತ್ತೆ. ಅದು ವಯಸ್ಸಾಗೈತೆ, ಹಂಗೆ ಏನು ತಲೆ ಕೆಡ್ಸ್ಕೊಂಬೇಡ,
ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಸುಮ್ಮನೆ ನಮ್ಮಮ್ಮನ ಮಾತನ್ನ ಕೇಳಲ್ಲ ಅಂತಾನೆ. ಎರಡು ಕಡೆಗೆ ಮ್ಯಾನೇಜ್ ಮಾಡ್ತಾನೆ. ಈಗ ಬರ್ತಾ ನಾವು ಒಂದನೇ ಇನ್ಸಿಡೆಂಟ್ ಏನು, ನಮ್ಮಮ್ಮ ನಮ್ಮಪ್ಪ ಕಡಿ ಕಾಣ್ತೀರಲ್ಲ, ಹಾಂ ನಮ್ಮಮ್ಮ ನೋಡ್ರಿ ಎಷ್ಟು ಶ್ರೇಷ್ಠರು ಅಂದರೆ, ಎಲ್ಲರ ಅಮ್ಮನೂ ಬರ್ತಾರೆ, ನಮ್ಮ ಮುಂದೆ ಹೇಳ್ತಿಲ್ಲ, ಇಟ್ಸ್ ಇನ್ಸಿಡೆಂಟ್. ಮನೆ ತುಂಬ ಕೊಳೆ ಬಿದ್ದಿದೆ, ನಮ್ಮ ಅಪ್ಪನ ಮನಸ್ಸು ಕೊಳೆ ಆಗಿದೆ. ಒಂದೇ ದಿವಸ ಬಿಟ್ಟಿದ್ದಕ್ಕೆ ಅದು ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರು ಕೆಲಸ ಬಿಟ್ಟರೆ ದೇಶ ಎಷ್ಟು ಕೊಳೆ ಆಗ್ಬೋದು, ಎಷ್ಟು ಮನಸ್ಸು ಕೊಳಸಾಗ್ಬೋದು. ಒಂದು ದಿವಸಕ್ಕೆ ಕಷ್ಟ ಆತಲ್ಲ, ನಮ್ಮ ಅಮ್ಮ ಹೇಳ್ತಾಳೆ ಅವತ್ತು ಆ ಕೊಳೆನೆಲ್ಲ ಒಂದು ಅರ್ಧ ಗಂಟೆಯಲ್ಲೇ ಕ್ಲೀನ್ ಮಾಡ್ತಾಳೆ. ನಮ್ಮ ಅಪ್ಪನ ಮನಸ್ಸು ಹಸನಾಗುತ್ತೆ, ಮನೆಯ ಕೊಳೆನೂ ಹೋತು, ನಮ್ಮ ಅಪ್ಪನ ಮನಸ್ಸಿನ ಕೊಳೆನೂ ಹಸನ ಆಯ್ತು. ಈ ದೇಶವನ್ನು ಸಂರಕ್ಷಣೆ ಮಾಡಿದವರು ಈ ಮಹಿಳೆಯರೇ. ಈ ದೇಶ ತುಂಬ ಕೊಳೆ ಐತಿ, ಬರೀ ಈಗ ಹೇಳಿದ್ರೆ ಪಾಂಡಿತಿಕದಷ್ಟೇ ಅಲ್ಲ, ಹಲವಾರು ಭ್ರಷ್ಟಾಚಾರ ಇದೆ, ಲೈಂಗಿಕ ದೌರ್ಜನ್ಯ ಇದೆ, ಮಹಿಳೆಯರ ಮೇಲೆ ಹೇಳಿದ್ವಲ್ಲ, ನೀವು ನೋಡಿದ್ದೀರಿ ಎಷ್ಟೋ ಜನ ಈಗ ಸೌಜನ್ಯ ಕೇಸ್ ಇರ್ಬೋದು, ಮತ್ತು ಯಾವುದು ನಿರ್ಭಯ ಕೇಸು, ಇಂತಿಷ್ಟ ಇವೆಲ್ಲಗಳನ್ನು ನೋಡಿದಾಗ ಇವುಗಳನ್ನು ತೆಗೆದು ಹಾಕಬೇಕು ಒಂದಿಷ್ಟು ಹೋರಾಟ ಆಗಿದ್ದಾವೆ. ಆದರೆ ಹಿಂದುಗಡೆ ಒಂದಿಷ್ಟು ಪುರುಷರಿದ್ದಾರೆ, ಆ ಪುರುಷ ಶಕ್ತಿ ಮಹಿಳಾ ಶಕ್ತಿ ಜೊತೆ ಸೇರಿಸಿ ಇಂಥ ಕಾರ್ಯಕ್ರಮಗಳಾಗ್ತಿದ್ದಾವೆ. ಹಾಗಾದರೆ ಮಹಿಳೆ ಶ್ರೇಷ್ಠರು. ಹಾಗಾಗಿ ನಮ್ಮ ದೇಶದ ಎಲ್ಲ ನದಿಗಳಿಗೂ ನಾವುಗಳು ಹೆಣ್ಮಕ್ಳು ಸೆಟ್ಟಿವಿ, ಶುದ್ಧ ಆಗಲಿ ದೇಶ ಅಂತೆ, ಶುದ್ಧ ಮನಸ್ಸುಗಳಾಗಲಿ ಅಂತೆ. ಆ ನಿಟ್ಟಿನಲ್ಲೇ ನಾವು ಇಂಥ ಕಾರ್ಯಕ್ರಮಗಳು ಗಂಡು ಮಕ್ಕಳೇ ಮಾಡಬೇಕು. ಆವಾಗ ಇಂಥ ಕಾರ್ಯಕ್ರಮಗಳಿಗೆ ಒಂದು ಹೇಳ್ದಲ್ಲ ಪ್ರಾಮುಖ್ಯತೆ ಬರುತ್ತೆ, ಇಂಪಾರ್ಟೆನ್ಸ್ ಆಫ್ ದ ವುಮೆನ್ಸ್. ಎರಡನೇ ಇನ್ಸಿಡೆಂಟ್ ಎಲ್ಲಪ್ಪ, ಈಗ ಯಾರು ಗ್ರೇಟ್ ಆದರು, ಹೆಣ್ಣು ಗ್ರೇಟ್ ಆದರು, ನಮ್ಮ ಅಪ್ಪನ ಮನಸ್ಸು ಕ್ಲೀನಾಗಿ ಗಂಡು ಗ್ರೇಟ್ ಆದ, ಅಂದರೆ ಇಬ್ಬರು ಈಕ್ವಾಲಿಟಿ ಬಂತ, ದೇರ್ ಇಸ್ ನೋ ಡಿಫ್ರೆನ್ಸ್. ಆದರೆ ಮನಸ್ಸು ನಮ್ಮದು ಅಪ್ಪನ ಹೇಳ್ತೆ, ನಾನು ಹೆಂಡತಿ ಕ್ಲೀನ್ ಮಾಡೋದು, ನಾನು ಶುದ್ಧ ಆದೆ. ನಮ್ಮ ಅವ್ವ ಹೇಳ್ತಾರೆ, ನನ್ನ ಮಗ ನನ್ನ ಗಂಡನ ಕ್ಲೀನ್ ಮಾಡಿದೆ, ಮನೆಯೂ ಕ್ಲೀನ್ ಆಯ್ತು. ಆದರೆ ನಮ್ಮ ಅಪ್ಪನ ತಲೆಯೊಳಗೆ ಯಾರು ಗ್ರೇಟ್ ಆದರು, ಅಮ್ಮ ಗ್ರೇಟ್ ಆದ. ಅಮ್ಮನ ತಲೆಗೆ ಯಾರು ಗ್ರೇಟ್ ಆದರು, ಅಪ್ಪ ಗ್ರೇಟ್ ಆದ. ಎರಡನೇದಕ್ಕೆ ಬರೋಣ, ಯಾವುದು ಅಪ್ಪ ಮಗಳು. ನೋಡಿರಿ, ಮುತ್ತನಂಗೆ ಸಾಕಿರ್ತಾಳೆ ಮಗಳನ್ನು, ಅಪ್ಪ ತೀರ್ಕೊಂಡ್ಬಿಡ್ತಾನೆ. ಅವಾಗ ಮಗಳು ಅಂತಾಳೆ, ಅಪ್ಪ ನೀನು ಇದ್ರಿ ಚಂದ ಅಂತ. ಕಳ್ಕೊಂಡು ವಸ್ತು ಮತ್ತು ಪುನಃ ಸಿಗಲ್ಲ. ಅವಾಗ ಅಪ್ಪ ಗ್ರೇಟ್ ಹಾಕಾನೆ, ಅಪ್ಪನಿಗೊಂದು ಆಸೆ ಇರ್ತೈತೆ, ನನ್ನ ಮಗಳನ್ನು ಮಹಾರಾಣಿಯಾಗಿ ಬೆಳೆಸಿದ್ದೀನಿ, ಅವಳು ಮುಂದೆ ಚಂದ ಇರಲಿ ಅಂತ ಮಾಡ್ತಾರೆ. ಇಲ್ಲಿ ನೋಡ್ರಿ, ಮಗಳು ಅಪ್ಪನಿಗಾಗಿ ಅಳ್ತಾಳೆ. ಹಾಗಾಗಿ ಯಾರು ಗ್ರೇಟ್ ಆದರೂ ಮಗಳು ಗ್ರೇಟ್ ಹಾಕಾಳೆ. ದುಡ್ಡು ಉಳಿಸಿ ಹೋಗಿ ಮಗಳು ಚಂದಿರ್ಲಿ ಅಂತ ಹಾರೈಸ್ತಾನಲ್ಲ, ಅಪ್ಪನೂ ಗ್ರೇಟ್ ಹಾಕಾಳೆ. ಇಲ್ಲೂ ನೋಡ್ರಿ, ಸ್ತ್ರೀ ಪುರುಷ ಅನ್ನೋ ಭೇದ ಭಾವಗಳೇ ಇಲ್ಲ, ಒಬ್ರನ್ನೊಬ್ರು ಎತ್ತು ಮೇಲೆ ಎತ್ತು ಕಟ್ಟಿಸ್ತಾರೆ. ಮೂರನೇ ಇನ್ಸಿಡೆಂಟ್ ಏನಪ್ಪ ನೋಡ್ರಿ, ಇದಕ್ಕೆ ಹೇಳೋದು ಕತೆ ಅಂತೇಳಿ ಮರ್ತು ಬಿಟ್ಟಿರ್ತಾರೆ. ಯಾವುದು, ಅವ್ವ ಮಗ ಸೊಸೆ. ಇಲ್ಲಿ ಯಾರ ಗ್ರೇಟ್, ಮಗ ಗ್ರೇಟು. ಮಗ ಹೇಳ್ತಾನೆ, ಈ ಎಲ್ಲ ಪಾಠ ಕಲ್ತಿದ್ದು ನಮ್ಮ ಅಪ್ಪ, ನನ್ನ ಅವ್ವ ಮತ್ತೆ ಹೆಂಡತಿಯಿಂದ, ಅವ್ರು ಗ್ರೇಟ್ ಅಂತ ಅವನ್ನೆಲ್ಲ ಕಡೆ ಹೇಳ್ತಿರ್ತಾನೆ. ನಾನು ಏನಾದರೂ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಅವ್ವ ಮೊದಲು ಕಲಿಸಿದ್ಲು, ಹೆಂಡತಿ ಈಗ ಕಲಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ನನ್ನ ಗಂಡ ಗ್ರೇಟ್, ಅವ್ರ ಅಪ್ಪ ಅವ್ರ ಅಮ್ಮನ ಬೆಲೆ ಕೊಡಲಿಲ್ಲ, ನನಗೆ ಕೊಟ್ಟಂತ ಅವ್ರು ಹೇಳ್ತಾರೆ, ನನ್ನ ಮಾತನ್ನು ಕೇಳ್ತಾ ಹೋದ ಅಂತಾರೆ. ಹಾಗಾಗಿ ಈ ಸಮಾಜದಲ್ಲಿ ಅಸಮಾನತೆಯನ್ನು ತೆಗೆದಾಕದೇ ಈ ಉದ್ದೇಶ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ ತಕ್ಷಣ ಈಗ ಒಂದು ಸ್ವಲ್ಪ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ನಮ್ಮ ಅಜ್ಜ ಒಂದು ಸಾಂಪ್ರದಾಯಿಕತೆ ಇರ್ಬೇಕಾದ್ರೆ ಹೇಗಿತ್ತಂದರೆ, ನಮ್ಮ ಅಜ್ಜ ಮುಂದೆ ಹೋಗ್ತಿರ್ತಿದ್ದ, ಇಲ್ಲಿ ಊರಿಗೆ ಹೋಗ್ಬೇಕಾರೆ ಒಂದು 6 ಅಡಿ ಗ್ಯಾಪ್ ಇರುತ್ತೆ ಸರ್. ಅಜ್ಜಿ ಮುಂದೆ ಹೋಗ್ತಿದ್ದ, ನಮ್ಮ ಅಜ್ಜಿ ತಲೆ ಮೇಲೆ ಸೆರಗು ಹಾಕೊಂಡು ಹಿಂದೆ ಹೋಗ್ತಿದ್ರು. ಅದು ಒಂದು ಹೆಂಗಿತ್ತಂದರೆ, ಒಂದು ಆ ವಿಡಿಯೋ ನೋಡಿದ ತಕ್ಷಣ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ, ಇವತ್ತು ಸಾಂಪ್ರದಾಯಿಕತೆ ಸಂಸ್ಕೃತಿ ಹಿಂಗೆ ಇರಬೇಕು ಅಂತಿತ್ತು. ದೀಪಾವಳಿಗೆ ಮಗಳು ದೀಪ ಹಚ್ಚಿದ್ರೆ ಚಂದ, ಮಗ ಸ್ವೀಟ್ ತಿನ್ಸಿದ್ರೆ ಚಂದ. ಅದಕ್ಕಾಗಿ ಹೇಳ್ತಾರಲ್ಲ, ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತ. ಅದ್ರ ಮೇಲೆ ಕರ್ನಾಟಕ ರಾಜ್ಯ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಆ ಸ್ಲೋಗನ್ ತಂದಿದ್ದು. ಮಗ ದೀಪ ಹಚ್ಚಿ ಚಂದ ಆಗಲ್ಲ, ಮಗಳು ದೀಪ ಹಚ್ಚೋದು ಅಂತ ಹೇಳ್ದಲ್ಲ, ಸೆಲ್ಫಿ ಹೊಡೆದು ಅದನ್ನು ಇದಕ್ಕೆ ನಿಮ್ಮ ಹೇಳ್ತೀವಲ್ಲ ಎಂಥದ್ರಿ, ಸ್ಟೇಟಸ್ಗೆ ಅಪ್ಲೋಡ್ ಮಾಡಿ ನೋಡ್ರಿ, ಎಷ್ಟು ಜನ ನೋಡ್ತಾರೆ ಅಂದರೆ, ಸೂಪರ್ ನಿನ್ನ ಮಗಳು ಎಷ್ಟು ಚಂದ ದೀಪ ಹಚ್ಚಾಳ ಅಂತಾರೆ. ಅದೇ ಮಗ ಒಂದು ಸ್ವೀಟ್ ತಂದು ಬಾಯಿಗಿಡಲೆ, ನಿನ್ನ ಮಗ ಕೀರ್ತಿನ ತಂದೇನೆ ಅಂತಾರೆ. ಹೌದಾ? ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಅಜ್ಜ 6 ಅಡಿ ಮುಂದೆ ಹೋಗ್ತಿದ್ದ, ನಮ್ಮ ಅವ್ವ ಹಿಂದೆ ಹೋಗ್ತಿದ್ಲು. ಸರ್ ಹೋಗ್ತಿದ್ರು, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಚಂದನ ಟಿವಿಯಲ್ಲಿ ಬರ್ತಿದ್ರೆ ಎಷ್ಟು ಚಂದ ಇತ್ತಪ್ಪ. ಆಮೇಲೆ ನಮ್ಮ ಕಾಲ, ಈಗ ನಮ್ಮಮ್ಮ ನಮ್ಮ ಅಪ್ಪನ ಕಾಲ ಬಂತು, ಹೆಚ್ಚು ಕಮ್ಮಿ ಆಜು ಬಾಜು ಕುತ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಲೈಟ್ ಡೂಮ್ ಟಿವಿ ಬಂದಿವಿ. ಈಗ ಚೇಂಜ್ ಆಗ್ಬಿಟ್ಟೈತಿ, ಮುಂದೆ ಹೆಣ್ಣು ಹಿಂದೆ ಗಂಡು, ಫುಲ್ LED ಟಿವಿ ಬಂದ್ಬಿಟ್ಟಿವಿ. ಇದಷ್ಟೇ ವಾಸ್ತವತೆ, ಅಷ್ಟು ಚಂದ ಕಾಣ್ತಿಲ್ಲ. ಚಂದ ಕಾಣ್ತೈತಾ? ಹಾಂ, ಚಂದ ಎಲ್ಲ ಹೋಗ್ಬಿಟ್ಟೈತಿ. LED ಟಿವಿ ಅಷ್ಟೇ. ಆ ಪೇಪರ್ ಮೇಲೆ ಬಂದ ಜೀವನ ಏನು ಚಂದ ಕಾಣ್ತೈತ್ರಿ? ಎಲ್ಲಿತ್ತು ಸುಖ? ಎಲ್ಲಿದೆ? ನಾವು ಬದುಕೋದು 100 ವರ್ಷ ಬದುಕ್ತಿದ್ದೀವ, ಬದುಕದೆ 60 ವರ್ಷ. ಅದರಲ್ಲಿ ಭಾವನೆಗಳೇ ಸತ್ತೋಗಿದಾವೆ.
ಆದರೆ ನಾವು ಮಾಡ್ತಕ್ಕಂಥ ಇಂಥ ದಿನಾಚರಣೆಗಳ ನಮ್ಮ ಸಂಸ್ಕೃತಿಯನ್ನು ತಿಳಿಬೇಕು, ನಮ್ಮ ಸನಾತನ ಸಂಸ್ಕೃತಿಯನ್ನು ತಿಳಿಬೇಕು. ಅದ್ರ ಜೊತೆಗೆ ಸ್ತ್ರೀಯರ ಹಕ್ಕು ಬಾಧ್ಯತೆಗಳನ್ನು ಕಾಪಾಡಬೇಕು. ಹೇಳ್ದಲ್ಲ, ಯಾವಾಗಲೂ ಒಂದು ಹಾಡು ಹೇಳ್ತಾ ಇರ್ತೀವಿ ಸರ್, ತಿಪ್ಪಣ ಸರಿ ಹಾಡು ಬರ್ತಿತ್ತ, ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಬಾಳಿಗೆ ಅವಳೇ ದೈವವು. ನೋಡ, ಒಂದು ಹಾಡು ಎಷ್ಟು ಶಕ್ತಿ ಕೊಡುತ್ತೆ. ನಾನೇನಾದರೂ ಬೆಳೆದಿದ್ದೀನಿ, ನೀವೇನಾದರೂ ಬೆಳೆದಿರಿ ಅಂದರೆ, ಒಂದು ಧೈರ್ಯವಾಗಿ ಹೋಗ್ತೀರಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಅಮ್ಮ. ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿ ಅಂದರೆ ನಿಮ್ಮ ಅಮ್ಮ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ನೋಡ್ರಿ, ಒಂದು ಹೆಂಡತಿ ಮನೆಗೆ ಕೋಟಿ ರೂಪಾಯಿ ಅಂತೆ. ಎಷ್ಟು ಚಂದ ಐತಿ ಹಾಡುಗಳು, ಜೀವನಕ್ಕೆ ಭಾರಿ ಹತ್ತಿರದಾವ. ನಾವೇನು ಮಾಡಿದ್ದೀವಿ ಅಂದರೆ ವಾಸ್ತವತೆಯಿಂದ ಬಹುದೂರ ಬಂದ್ಬಿಟ್ಟಿದ್ದೀವಿ, ಏನೋ ಮಾಡೋಕ್ಕೂ ಉಲ್ಟಾ ಆಗ್ತಾ ಇದ್ದೀವಿ. ಅವುಗಳನ್ನೆಲ್ಲ ಬಿಡೋಣ. ಈ ಹೇಳಿದ್ನಲ್ಲ, ಸನಾತನ ಭಾರತದಲ್ಲಿ ಆ ಒಂದಿಷ್ಟು ಮಹಿಳೆಯರ ಹೆಸರು ಹೇಳಿದ್ನಲ್ಲ ನಿಮಗೆ, ಅವ್ರನ್ನ ದಿನ ಮೇಲ್ಕ್ ಹಾಕಿರಿ. ಕುಷ್ಠರೋಗ ಹಿಡಿದವ್ರನ್ನ, ಏಡ್ಸ್ ರೋಗ ಹಿಡಿದವ್ರನ್ನ ಮದರ್ ತೆರೇಸಾ ತನ್ನದೇ ಆದ ಒಂದು ಆಶ್ರಮವನ್ನು ತೆರೆದು ತನ್ನದೇ ಆದ ವೈಯಕ್ತಿಕ ಬದುಕು ಅವರಲ್ಲಿ ನಾನೊಬ್ಬಳಾದಂದ್ರು. ಆ ಭಾವನೆಗಳು ನಮ್ಮಲ್ಲಿದೆಯಾ? ಯಾರಿಗಿದೆ? ಮತ್ತು ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂದರೆ ಆ ಭಾವನೆಗಳು ನಮ್ಮಲ್ಲಿ ಬರಬೇಕಲ್ಲ, ನಮ್ಮ ಹೃದಯದಲ್ಲಿ ನಾವು ಬಿತ್ತಬೇಕಲ್ಲ. ಹಾಂ, ಎಲ್ಲಿದೆ? ನಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲೋ ಮರ್ತು ಬಿಟ್ಟಿದ್ದೀವಿ ನಾವು. ಮರ್ತಿದ್ದೀವೋ ಇಲ್ಲ? ನಮ್ಮ ಅಪ್ಪ ಕಲಿಸಿದ ಸಂಸ್ಕೃತಿ, ನಮ್ಮಮ್ಮ ಕಲಿಸಿದ ನಾಗರಿಕತೆ ಎಲ್ಲೋ ಹೊತ್ತು ನಮ್ಮಿಂದ ಬಹುದೂರ ಹೋಗ್ತೇವಲ್ಲ. ಹಾಗಾಗಿ ಮಕ್ಕಳ, ನಿಮಗೆ ಹೇಳ್ತೀನಿ, ನಿಮಗೇನಾದರೂ ಒಂದು ಶಕ್ತಿ ಅಂತ ಬಂದಿದ್ದರೆ ಅದು ನಿಮ್ಮ ತಾಯಿಯಿಂದ, ನಿಮ್ಮ ಅಕ್ಕ ತಂಗಿಯಿಂದ, ನಿಮ್ಮ ಮದುವೆ ಆಗಿಲ್ಲ ನಿಮಗೆ, ನಮ್ಮ ಸಹೋದ್ಯೋಗಿ ಮಿತ್ರರು, ನಿಮ್ಮ ಶ್ರೀಮತಿಯವರಿಂದ. ಫಸ್ಟ್ ವಿ ಶುಡ್ ಬಿ ಗಿವ್ ದ ರೆಸ್ಪೆಕ್ಟ್ ಇನ್ ಅವರ್ ಹೋಮ್, ಅವರ್ ಪ್ಲೇಸಸ್ ವೇರ್ ವಿ ಆರ್ ವರ್ಕ್ಡ್. ಎಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ ಅಲ್ಲಿ ಇವೆಲ್ಲ ನಮ್ಮ ಮಕ್ಕಳು, ಇವರೆಲ್ಲ ನಮ್ಮ ಅಕ್ಕ ತಂಗಿಯರು, ಇವರೆಲ್ಲ ನಮ್ಮನ್ನು ಕಾಳಜಿ ಮಾಡುವಂಥ ಒಂದು ಭಾವನೆಗಳನ್ನು ನಾವು ಬಿತ್ತು ಹಾಕ್ಕೊಂಡ್ರೆ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ಮತ್ತು ಮೇಲಾಗಿ ನಾನು ಮಹಿಳೆಯರಿಗೆ ನಿಮಗೆ ಹೇಳ್ತಕ್ಕಂಥ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಮ್ಮ ಒಂದು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಮಾಡಿದ್ದೀರಪ್ಪ ಇಂಥ ಕಾರ್ಯಕ್ರಮಗಳು ಹೇಳಿದ್ನಲ್ಲ, ಪುರುಷರು ಮಾಡಬೇಕು, ನಮ್ಮ ಹಕ್ಕು ಮತ್ತು ಕರ್ತವ್ಯ ಹೇಳ್ತಿದ್ರೆ ಅದ್ರ ಜೊತೆ ನಿಮ್ಮ ಕರ್ತವ್ಯ ಜಾಸ್ತಿ ಆಗುತ್ತೆ. ಮಹಿಳಾ ಸಬಲೀಕರಣ ಎಲ್ಲಾಗೈತಿ, ಮಹಿಳಾ ಅವೇರ್ನೆಸ್ ಎಲ್ಲಾಗಿದ್ದಾವೆ. ನಾನು ಹೇಳಿದ ನನ್ನ ಕಾಲೇಜಲ್ಲಿ ಇಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಟೀಚರ್ಸ್ ನಮ್ಮಲ್ಲಿ 80% ಮಹಿಳೆಯರಿದ್ದೀರಿ. 80%, 80% ನೀವೆಲ್ಲ ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಒಂದು ಜಾಥಾ, ಮಕ್ಕಳಿಗೆ ಕರ್ಕೊಂಡು ಒಂದು ಜಾಥಾ ಹಾಕಿ. ಇಟ್ಸ್ ಎ ಫ್ರೂಟ್ಫುಲ್ ಫಂಕ್ಷನ್, ಎಫೆಕ್ಟಿವ್ ಫಂಕ್ಷನ್. ಹಾಸ್ಪಿಟ್ಲ್ ಹತ್ರ ಹೋಗ್ರಿ, ಒಂದು 4 ರೋಗಿಗಳಿಗೆ ಹೇಳ್ರಿ, ನೀವು ಹೇಳಿದ್ ಕೇಳಿಸ್ಕೊಂಡ್ರು ಪರವಾಗಿಲ್ಲ, ಹೇಳ್ರಿ ಈ ಕಾಯಿಲೆಗಳಿಂದ ಹಿಂಗೆ ಬರುತ್ತೆ, ಒಂದಿಷ್ಟು ಶೌಚತ್ವ ಅಂತ ಹೇಳ್ತಾರಲ್ಲ, ಶುಚಿತ್ವ ಅದ್ರ ಬಗ್ಗೆ ಹೇಳ್ರಿ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಬೆಂಬಲ ಈ ನಾಡಿಗೆ ಬೇಕಾಗಿದೆ. ಬರೀ ಆಚರಣೆಗಳಿಂದ ಮತ್ತು ದಿನಾಚರಣೆಗಳಿಂದ ನಾವು ಈ ದೇಶವನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ನಾವು ಬೆಳಿಬೇಕು, ಭಾವನೆಗಳನ್ನು ಬಿತ್ತಬೇಕು, ಬದುಕಲ್ಲಿ ರೂಪಿಸ್ಕೊಳ್ಬೇಕು. ಹಾಗಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿಸ ಜೊತೆಗೆ ನಿಮ್ಮ ಪ್ರಾಮಾಣಿಕತೆ ಜೊತೆಗೆ ಒಂದಿಷ್ಟು ಈ ಸದೃಢ ಸಮಾಜದಲ್ಲಿ ಹೆಣ್ಣು ಗಂಡು, ಯಾಕ್ರೋ ಮೈಕ್ ಈ ಥರ ಆಗ್ತೈತೆ, ಜಾಸ್ತಿ ಮಾತಾಡದೆ ಅಂತಾನೆ. ಹಾಂ, ಈ ಸದೃಢ ಸಮಾಜದಲ್ಲಿ ಆಲ್ ಆರ್ ಈಕ್ವಲ್. ನಾವು ಅವರಿಗೆ ಗೌರವ ಕೊಡೋದ್ರ ಮೂಲಕ ನಮ್ಮ ಜವಾಬ್ದಾರಿನ ಹೆಚ್ಚಿಕೊಂಡು, ನೀವು ಪುರುಷ ಸಮಾಜಕ್ಕೆ ಗೌರವ ಕೊಡೋ ಮೂಲಕ ನಿಮ್ಮ ಜವಾಬ್ದಾರಿ ಹೆಚ್ಚಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಈ ನಾಡಿಗೆ ಒಂದಿಷ್ಟು ಹೆಸರನ್ನು ನಮ್ಮ ಕಾಲೇಜಿನ ಮೂಲಕ ಕೀರ್ತಿಯನ್ನು ಹೆಚ್ಚೋಣ. ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟ ಸಂಘಟಕರಾದ ಸಂಗಮೇಶ್ ಮತ್ತು ಟೀಮ್ ಮತ್ತು IQAC ಮತ್ತು ಮಹಿಳಾ ಘಟಕ ಹಾಗೂ NSS ಘಟಕ, ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ನಾವು ಯಾವಾಗಲೂ ಆಭಾರಿಗಳಾಗಿರ್ತೇವೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು, ನಾವೇನೇ ಕಾರ್ಯಕ್ರಮಗಳು ಮಾಡಿದ್ರು ಅದರಲ್ಲಿ ಒಂದಿಷ್ಟು % ನಿಮ್ಮ ಹೃದಯಕ್ಕೆ ಬಡಿಬೇಕು. ಯಾಕೆಂದರೆ APJ ಅಬ್ದುಲ್ ಕಲಾಂ ಯಾವಾಗಲೂ ಹೇಳ್ತಾಯಿದ್ರು, ಈ ನಾಡಿನ ಕಣ್ಮಣಿ ಯುವಕರು ಅಂತೇಳಿ. ಈ ನಾಡಿನ ಶಕ್ತಿ ಯುವಕರು. ನಿಮ್ಮಲ್ಲಿ ಒಂದು ಸ್ವಲ್ಪ ನಾವು ಹೇಳಿದ್ದೇನಾದರೂ ನಿಮ್ಮ ಹೃದಯದಲ್ಲಿ ಕೂತ್ರೆ ಈ ನಾಡು ಚೇಂಜ್ ಆಗುತ್ತೆ. ನಾವು ಭಾರತೀಯರಾಗಿ 100 ಕಾಲ ಚೆಂದ ಇರ್ತೀವಿ. ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಒಂದು ಅಧ್ಯಕ್ಷೀಯ ಭಾಷಣ ಮುಗಿಸ್ತೀನಿ.